ನಮಸ್ಕಾರ, ಶುಭೋದಯ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂದ ಇವತ್ತು? ದನ ಕಾಯಕ್ಕೆ. ಕರೆಕ್ಟಾಗಿ ಹೇಳು. ಆನ್ ದಿ ವೇ ನಾವು ಬಸ್ಸಿಗೆ ಹೋಗ್ತಾ ಪ್ಲಾನೇ ಕೈಯೆಲ್ಲ ಮರಗಡ್ತಿದೆ ನನಗೆ. ನಮಸ್ಕಾರ, ಶುಭೋದಯ. ಇವತ್ತು ನನ್ನ ವ್ಲಾಗ್ನ ನಾನು ಸ್ವಲ್ಪ ಬೇಗ ಶುರು ಮಾಡ್ತಾಯಿದ್ದೀನಿ. ಇವತ್ತು ಸ್ವೀಡನ್ನಲ್ಲಿ ಕಂಟಿನ್ಯೂಸ್ 4 days ಹಾಲಿಡೇ ಇದೆ. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ, ಸಂಡೇ. ಸೊ ಹಾಗಾಗಿ ಇಲ್ಲಿನ ನಾವೊಂದಷ್ಟು ಇಂಡಿಯನ್ ಜನ ಇದ್ದಾರೆ ಇಲ್ಲೇ ನಿಯರ್ ಬೈ. ನನ್ನ ಹಸ್ಬೆಂಡ್ ಕಂಪ್ನೀಲಿ ವರ್ಕ್ ಮಾಡೋವಂಥವ್ರು. ಸೊ ನಾವೆಲ್ಲರೂ ಸೇರಿ ಇಲ್ಲೇ ಎಲ್ಲಾದರೂ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಸೊ ಇವಾಗ ಟೈಮು ಬೆಳಗ್ಗೆ 9 ಗಂಟೆ, ನಮಗೆ 9:15 ಬಸ್ ಇದೆ. ಸೊ ಹಾಗಾಗಿ ನಿಯರ್ ಬೈ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಎಲ್ಲರೂ ಸೇರಿಕೊಂಡು ಇಲ್ಲೇ ಇರೋಂತಹ ಒಂದು ಬೀಚ್, ನಿಯರ್ ಬೈ ಬೀಚಿಗೆ ಹೋಗ್ತಾ ಇದ್ದೀವಿ ಇವತ್ತು. ಬಟ್ ಸಿಕ್ಕಾಬಟ್ಟೆ ಕೋಲ್ಡ್ ಇದೆ ಇಲ್ಲಿ ಇವಾಗ. ಮೋಸ್ಟ್ಲಿ ಮಳೆನೂ ಬರಬಹುದು. ಸೊ ಬೀಚಲ್ಲಂತೂ ಆಟಾಡೋಕ್ಕಾಗಲ್ಲ, ಯಾಕಂದರೆ ಬಿಕಾಸ್ ಆಫ್ ವಾಟರ್ ತುಂಬ ಕೋಲ್ಡ್ ಇರುತ್ತೆ ಅಲ್ಲಿ. ಹಾಗಾಗಿ ಸುಮ್ಮನೆ ಹೋಗಿ ಕುತ್ಕೊಂಡು ಎಲ್ಲರೂ ಗೆಟ್ ಟುಗೆದರ್ ಎಂಜಾಯ್ ಮಾಡಿಕೊಂಡು ಬರೋಣ ಅಂತ ನಾವು ಅಂದ್ಕೊಂಡ್ವಿ. ಸೊ ಅಲ್ಲಿ ನನ್ನ ಹಸ್ಬೆಂಡ್ ಮಿರರಲ್ಲಿ ನೋಡ್ಕೊತಾ ಇದ್ದಾನೆ. ಸೇ ಹಾಯ್. ಹಲೋ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂದ ಇವತ್ತು? ದನ ಕಾಯಕ್ಕೆ. ಕರೆಕ್ಟಾಗಿ ಹೇಳು. We are going to a place called Lit Shopping. ಲಿಟ್ ಶಾಪಿಂಗ್ ಅಂತೆ. ಸೊ beach place ಹಾಂ, and also a mountain place. ಓಕೆ. So we can enjoy both. ಹೋಗೋ ಪಾತಲ್ಲಿ ಈ ಥರ ತುಂಬ ಗಿಡಗಳು, ಮರಗಳಿದೆ. ತುಂಬ ಚೆನ್ನಾಗಿದೆ. ಒಂಥರ ಪ್ಲೆಸೆಂಟ್ ಫೀಲ್ ಬರ್ತಾ ಇರುತ್ತೆ. ಎವ್ರಿ ಟೈಮ್ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾದ್ರೆ ಈ ಪಾತಲ್ಲೇ ನೋಡ್ಕೊಂಡು ಹೋಗೋದು. ಆ್ಯಂಡ್ ಇಲ್ಲಿ ನಾನು ಹೇಳ್ದಂಗೆ ಆಲ್ರೆಡಿ ಇಲ್ಲಿ 2 ಪಾತ್ ಇದೆ. ಇದು ಸೈಕ್ಲಿಂಗ್ ಅವ್ರಿಗೆ, ಇದು ವಾಕಿಂಗ್ ಮಾಡೋರಿಗೆ. ಮೋಸ್ಟ್ಲಿ ಇಲ್ಲಿನ ಜನ ಜಾಸ್ತಿ ಸೈಕ್ಲಿಂಗಿಗೆ ಪ್ರಾಮುಖ್ಯತೆ ಕೊಡ್ತಾರೆ ಅನಿಸುತ್ತೆ. ತುಂಬ ಜನ ಇಲ್ಲಿ ಯಾವಾಗಲೂ ಸೈಕ್ಲಿಂಗೇ ಮಾಡ್ತಾ ಇರ್ತಾರೆ. ನಡ್ಕೊಂಡು ಹೋಗೋರೆ ಕಡಿಮೆ ಅಂತ ನನಗನ್ಸುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಕಾಗೆ. ನಂಗೆ ಆ್ಯಕ್ಚುಲಿ ಆಶ್ಚರ್ಯ ಆಗಿತ್ತು ಇಲ್ಲಿ ಕಾಗೆನ ಇದೆ ಅಲ್ವಾ ಪ್ಲೇಸು. ಫುಲ್ ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಬಂದಿರೋ ಥರ ಫೀಲಿಂಗ್ ಬರ್ತಾ ಇದೆ. ಫುಲ್ ಕೋಲ್ಡ್ ವೆದರು. ತಣ್ಣಗೆ ಗಾಳಿ ಬೀಸ್ತಾ ಇದೆ. ಸೊ ಇಲ್ಲಿ ನೋಡಿ ಒಂದು ಹೀಗೆ ನೀರು ಹರಿತಾ ಇದೆ. ಆ್ಯಂಡ್ ಅಲ್ಲಿ ಆ್ಯಕ್ಚುಲಿ ಫ್ಲವರ್ ಇದೆ, ನಿಮಗೆ ಕಾಣಿಸ್ತಾ ಇಲ್ಲ, ಬಟ್ ಇಟ್ಸ್ ನೈಸ್. ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾನು ನೋಡ್ದಂಗೆ ಅವಾಗವಾಗ ಬಂದು ಇದನ್ನೆಲ್ಲ ಕಟ್ ಮಾಡ್ತಾ ಇರ್ತಾರೆ. ಸೊ ಇಟ್ಸ್ ಗುಡ್. ಆ್ಯಂಡ್ ಇಲ್ಲಿ ನೋಡಿ ತುಂಬ ಕಡೆ ಈ ಥರ ಚೇರ್ಗಳಿಟ್ಟಿರ್ತಾರೆ. ಸೊ ಸುಮ್ಮನೆ ಒಂದು ಕೂರ್ಬೋದು ಇಲ್ಲಿ ಆ್ಯಕ್ಚುಲಿ. ಸೊ ದೇರ್ ಇಸ್ ಎ ಚೇಂಜ್ ಇನ್ ಪ್ಲ್ಯಾನ್. ಆನ್ ದಿ ವೇ ನಾವು ಬಸ್ಸಿಗೆ ಹೋಗ್ತಾ ಪ್ಲ್ಯಾನೇ ಚೇಂಜ್. ಯಾಕಂದರೆ ಅಲ್ಲಿ ಫುಲ್ಲು ಓಕೆ, ಆನ್ ದಿ ವೇ ಬಸ್ ಹತ್ತಕ್ಕೆ ಹೋಗ್ತಾ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಪ್ಲ್ಯಾನೇ ಚೇಂಜ್ ಆಗೋಗಿದೆ. ಡ್ಯೂ ಟು ವೆದರ್ ಕಂಡೀಷನ್ ಅಲ್ಲಿ ಸಿಕ್ಕಾಬಟ್ಟೆ ವಿಂಡ್ ಬರ್ತಾ ಇದೆ ಅಂತೆ. ಸೊ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ? ನನ್ನ ಸ್ಕಿನ್ ನೋಡಿ ಫುಲ್ ಡ್ರೈ ಆಗಿ ಸತ್ತೋಗ್ಬಿಟ್ಟಿದೆ. ಏನೂ ಇಲ್ಲ, ಜೀವನೇ ಇಲ್ಲ. ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಲ್ಲ. ಆ್ಯಕ್ಚುಲಿ ಬಸ್ ಟೈಮಿಂಗ್ಸ್ ಲೊಕೇಶನ್ ಚೇಂಜ್ ಆಗಿದ್ದರಿಂದ ಬಸ್ ಟೈಮಿಂಗ್ಸು ಚೇಂಜ್ ಆಗಿದೆ. ಸೊ ದಟ್ ಹೀಗೆ ಮನೆ ಹತ್ರ ಪಾರ್ಕಲ್ಲಿ ಕೂತಿದ್ವಿ. ಆದರೆ ಒಂದು ರಿಯಲೈಸ್ ಆಗಿದ್ದು ತುಂಬ ಚಳಿ ಆಗ್ತಿದೆ.
ನಾರ್ಮಲ್ ಡೇಸ್ ಥರ ಇಲ್ಲ ಇವತ್ತು. ಐ ಗೆಸ್ ತುಂಬ ಚಳಿ ಇದೆ, ಕೈಯೆಲ್ಲ ಮರಗಡ್ತಿದೆ ನನಗೆ. ಸೊ ಅದಕ್ಕೆ ಹೇಗೂ ಮನೆ ಹತ್ರನೇ ಇದ್ವಲ್ಲ ಅಂತೇಳ್ಬಿಟ್ಟು ಅಟ್ಲೀಸ್ಟ್ ಗ್ಲೌಸ್ ಆದರೂ ತೊಗೊಂಬರೋಣ ಅಂತ ಹಾಗೆ ಹೋಗಿ ಗ್ಲೌಸ್ ತೊಗೊಂಬರ್ತಾಯಿದ್ದೀವಿ ಇವಾಗ. ಎಷ್ಟು ಸ್ಟ್ರೇಂಜ್ ಅಲ್ಲ, ಅಂದರೆ ಅಲ್ಲಿ ಎಷ್ಟು ಸೆಕೆ ಇತ್ತಂತಂದರೆ ನೆಲದ ಮೇಲೆ ಮಲ್ಕೊತಿದ್ದೆ ಆಲ್ಮೋಸ್ಟ್ 1 ಮಂತಿಂದ. ಬಟ್ ಇಲ್ಲಿ ಅಪ್ಪ ಸಖತ್ ಚಳಿ ಇದೆ, ಕೈಯೆಲ್ಲ ಫುಲ್ಲು ಇದಾಗ್ತಾ ಇದೆ. ಅಲ್ಲಿ ನನ್ನ ಹಸ್ಬೆಂಡ್ ಪಾಪ ಮೇಲೋಗಿ ತೊಗೊಂಬರಕ್ಕೆ ಹೋಗ್ತಾ ಇದ್ದಾನೆ. ಒನ್ ಅವರ್ ಟ್ರಾವೆಲ್ ಮಾಡಿದ ನಂತರ ನಮ್ಮ ಪ್ಲೇಸ್ಗೆ ನಾವು ರೀಚ್ ಆಗಿದ್ದೀವಿ. ಇಟ್ಸ್ ಎ ವಾಟರ್ ಪ್ಲೇಸ್, ಒಂದು ಬ್ಯೂಟಿಫುಲ್ ವ್ಯೂ ಇದೆ ಆ್ಯಂಡ್ ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಮಳೆ ಬರೋ ಟೈಮು ಫುಲ್ ಕ್ಲೌಡಿಯಾಗಿ ಕಾಣಿಸ್ತಾ ಇದೆ ಇಲ್ಲಿ. ನೋಡ್ತಾ ಇರ್ಬೋದು, ಗಾಳಿ ಅಂತೂ ಸಿಕ್ಕಾಪಟ್ಟೆ ಜೋರಾಗಿ ಬೀಸ್ತಾ ಇದೆ. ಇಲ್ಲಿ ಬಹಳಷ್ಟು ಪ್ರೈವೇಟ್ ಆ್ಯಚ್ಗಳಿದ್ದಾವೆ ಆ್ಯಂಡ್ ಇಟ್ಸ್ ಎ ಬ್ಯೂಟಿಫುಲ್ ವಾಟರ್ ಪ್ಲೇಸ್. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಂತರ ಮುಂದೆ ಹೋಗ್ತೇವೆ. ನೀವು ಇಲ್ಲಿ ನೋಡ್ತಾ ಇರೋದು ಇಲ್ಲಿನ ಒಂದು ಸ್ಟಾಲ್. ಸೊ ಇಲ್ಲಿ ಎಲ್ಲ ಥರದ್ದು ಸಿಗ್ತಾಯಿದೆ, A to Z, ಬಟ್ ಎವ್ರಿಥಿಂಗ್ ಈಸ್ ಲೋಕಲ್. ಸ್ಟ್ರಾಬೆರೀಸ್, ಬ್ಯಾಗ್, ಹ್ಯಾಟ್ಸಿಗೆ ಎಲ್ಲ ಥರದ್ದು ಇದೆ. ಆ್ಯಂಡ್ ಸೇಮ್ ಟು ಸೇಮ್ ನನಗೆ ಇಂಡಿಯಾದ ಒಂದು ಸ್ಟಾಲ್ಗಳು, ಜಾತ್ರೆಯಲ್ಲಿ ಸೈಡಲ್ಲಿ ಇಟ್ಟಂಥ ಸ್ಟಾಲ್ಗಳೇ ನೆನಪಾಗ್ತಾಯಿತ್ತು. ಆ್ಯಕ್ಚುಲಿ ಫ್ಲವರ್ಸ್ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೇಮ್ ನನಗೇನೋ ಒಳ್ಳೆ ಇಂಡಿಯಾದ ಸ್ಟಾಲ್ ನೋಡ್ದಂಗೆ ಅನ್ನಿಸ್ತಾ ಇದೆ ಇದು. ಮೋಸ್ಟ್ ಆಫ್ ದಿ ಜನ ಇಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ ಅವರೇ ಇರೋದು. ಸೊ ಸೇಮ್ ಇದೆ. ಓಡಾಡಿ ಕಾಲು ನೋವಕ್ಕೆ ಶುರು ಆಯಿತು ಆ್ಯಂಡ್ ಹೊಟ್ಟೆಗೆ ಏನಾದರೂ ತಿನ್ನೋಣ ಅಂತ ನೋಡಿದ್ವಿ. ಇಲ್ಲೊಂದು ಹಂಗೇರಿಯನ್ ಡಿಶ್ ಇತ್ತು, ದಟ್ ಈಸ್ ಕಾಲ್ಡ್ ಲ್ಯಾಂಗೋಸ್. ಪೂರಿ ಮೇಲೆ ಒಂದಷ್ಟು ಚೀಸು, ಆನಿಯನ್ ಹಾಕ್ಕೊಟ್ಬಿಟ್ರೆ ಮುಗ್ದೋಯ್ತು ಕಣ್ರಿ ಇದು ಡಿಶ್ಶು. ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಉಪ್ಪು ಖಾರ ಇಲ್ದಲೇ ಇರೋಂತಹ ಪ್ಲೇನ್ ಪೂರಿಯನ್ನು ತಿಂದು ಮುಂದಕ್ಕೆ ಹಾಗೆ ನಡ್ಕೊಂಡು ಹೋಗ್ತಾ ಇಲ್ಲೊಂದು ಪ್ಲೇಸ್ ನೋಡಿದ್ವಿ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ನೀರು ಎಲ್ಲೆಲ್ಲಿದೆ ಅಲ್ಲೊಂದು ಪ್ಲ್ಯಾಟ್ಫಾರ್ಮ್ ಥರ ಮಾಡಿರ್ತಾರೆ. ಸೊ ದಟ್ ಮುಂದೆ ಹೋಗಿ ಅಲ್ಲೊಂದು ಸ್ವಲ್ಪ ವ್ಯೂನ ಎಂಜಾಯ್ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಕಾಮ್ನೆಸ್ ಫೀಲ್ ಆಗ್ತಿತ್ತು. ಮಳೆ ಆ್ಯಂಡ್ ಐಸ್ ಕ್ರೀಮ್ ಒಂಥರ ಕ್ರೇಜಿ ಕಾಂಬಿನೇಷನ್ ಅಲ್ವಾ? ಅದೇ ನನ್ನ ಗಂಡನ ಭಾಷೆಯಲ್ಲಿ ಹೇಳಬೇಕು ಅಂತ ಅಂದರೆ ಹುಚ್ಚರು ಕಾಂಬಿನೇಷನ್ ಅಂತ ಅಂತಾರೆ. ಇಲ್ಲಿಗೆ ಅರೌಂಡ್ 4:30 ಇದೆ. ಫುಲ್ ಮಳೆ ಶುರು ಆಗಿದೆ ಆ್ಯಂಡ್ ವಿಂಡು ಕೂಡ ಹಾಗೆ ಇದೆ, ಚಳಿ ಇದೆ. ಹಾಗೆ ಇಲ್ಲೊಂದು ಐಸ್ ಕ್ರೀಮ್ ಶಾಪಿಗೆ ಎಲ್ಲರೂ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದೀವಿ. ಬಿಕಾಸ್ ಇನ್ನು ಬಸ್ಸು ಸಿಗೋದಕ್ಕೆ ಟೈಮ್ ಇದೆ, ಟೈಮ್ ಪಾಸ್ ಮಾಡಬೇಕು. ಈ ಚಳಿಲೂ ಐಸ್ ಕ್ರೀಮ್ ತಿಂತಾಯಿದ್ದೀವಿ. ಕೂಲಾಗಿರೋ ವೆದರಲ್ಲಿ ಕೂಲಾಗಿರೋ ಐಸ್ ಕ್ರೀಮ್ ತಿಂದು ಕೂಲಾಗಿರೋ ಬಸ್ ಹತ್ಕೊಂಡು ನಮ್ಮ ಕೂಲ್ ಪ್ಲೇಸಿಗೆ ವಾಪಸ್ ಬಂದ್ವಿ. ಫೈನಲಿ ಈಗ ಟೈಮು ಎಷ್ಟು ಗಂಧ? ಈಗ 7 ಗಂಟೆ ಆಗಿದೆ. ಆದರೆ ಇಲ್ಲೇನೂ ಕತ್ಲಾಗಿಲ್ಲ, ಇನ್ನು 3-4 ಗಂಟೆ ಥರ ಅನ್ನಿಸ್ತಾ ಇದೆ. ಇಲ್ಲಿ ಲೇಟಾಗಿ ಇವಾಗ ಕತ್ಲಾಗೋದು. ಸೊ
ಬೆಳಗ್ಗೆ ಹೋದವರು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಫೈನಲಿ ಡೇ ವೆಲ್ ಸ್ಪೆಂಟ್. ಫಸ್ಟ್ ಟೈಮ್ ಒಂದು ಪ್ಲೇಸನ್ನು ನೋಡೋಕೆ ಹೋಗಿದ್ವಿ. ಇಲ್ಲಿ ನಾನು ಸಖತ್ ಚಳಿ ಇತ್ತು. ಫುಲ್ ಗ್ಲೌಸ್ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಫುಲ್ ಶಿವರ್ ಆಗ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚಳಿ, ತುಂಬ ವಿಂಡಿ ಇತ್ತು, ಕಿವಿಯೆಲ್ಲ ನೋವ್ತಾ ಇದೆ, ಅಷ್ಟು ಚಳಿ ಇತ್ತು. ಆ್ಯಂಡ್ ಓಡಾಡಿ ಫುಲ್ ಸುಸ್ತಾಗೋಗಿದೆ. ಆಲ್ಮೋಸ್ಟ್ 20K ಓಡಾಡಿದ್ದೀವಿ ಇವತ್ತು ಸ್ಟೆಪ್ಸು. ಅದಕ್ಕೆ ಇಲ್ಲಿನ ಜನ ಫುಲ್ಲು ಸಣ್ಣಕ್ಕಿರ್ತಾರೆ ಅಂತ ಅನಿಸುತ್ತೆ, ಇಷ್ಟೊಂದು ಓಡಾಡಿ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಅಂಟಿಲ್ ದೆನ್, ಐ ಆಮ್ ಅರ್ಪಿತಾ ತಿಲ್ಕರ್, signing off. Bye bye.